ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ವಿಜ್ಞಾನದಲ್ಲಿ ಒಂದು FA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು LBA ಆಧಾರವಾಗಿಟ್ಟುಕೊಂಡು ರಚನೆಯನ್ನು ಮಾಡಿದ್ದೀನಿ. ಸೊ ಅದು 20 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡೋಣ. ಈಗಾಗಲೇ ಕನ್ನಡ ಆಗಿರ್ಬೋದು, ಆಮೇಲೆ ಹಿಂದಿ ಕ್ವಶನ್ ಪೇಪರ್ ಹಾಕಿದೆ. ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಸಿಗ್ತವೆ. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸೈನ್ಸ್ನ ಕ್ವಶನ್ ಪೇಪರ್ ನೋಡ್ಕೊಂಡು ಬರೋಣ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಸೊ ಒಟ್ಟು ಆಗಸ್ಟ್ನಲ್ಲಿ 15% ಸಿಲೆಬಸ್ ಮುಗಿಬೇಕಾಗಿತ್ತು. 4ನೇದು ಕಾಂತಗಳ ಅನ್ವೇಷಣೆ, 5ನೇದು ಉದ್ದದ ಅಳತೆ ಮತ್ತು ಚಲನೆ. ಸೊ ಕಾಂತಗಳ ಅನ್ವೇಷಣೆಗೆ 11 ಅಂಕ 6 ಪ್ರಶ್ನೆ ಕೊಟ್ಟಿದ್ದೀವಿ. ಉದ್ದದ ಅಳತೆ ಮತ್ತು ಚಲನೆಗೆ 9 ಅಂಕ 6 ಪ್ರಶ್ನೆ, ಒಟ್ಟು 20 ಅಂಕ 12 ಪ್ರಶ್ನೆಗಳಿಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಉದ್ದಿಷ್ಟತೆ ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 10 ಅಂಕ, ಕೌಶಲ್ಯಕ್ಕೆ 4 ಅಂಕ, ಒಟ್ಟು 20 ಅಂಕ. ಇನ್ನು ಪ್ರಶ್ನೆಗಳ ವಿಧ ಆಧರಿಸಿ ನೋಡೋದಾದರೆ ವಸ್ತುನಿಷ್ಠ ಬಳಕೆ ಮಾಡಿರೋದು 6 ಅಂಕ, ಕಿರು ಉತ್ತರ ಬಳಕೆ ಮಾಡಿರೋದು 10 ಅಂಕ, ದೀರ್ಘ ಉತ್ತರ ಇರೋದು 4 ಅಂಕ, ಒಟ್ಟು 20 ಅಂಕ. ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳವಾಗಿ ಉತ್ತರವನ್ನು ಬರೀತಕ್ಕಂಥದ್ದು 6 ಅಂಕ ಇದ್ದಾವೆ, ಸಾಧಾರಣ 10 ಅಂಕ ಇದೆ, ಕಠಿಣ 4 ಅಂಕ ಇದೆ, ಒಟ್ಟು 20 ಅಂಕ ಇದೆ. ಪಾಠವಾರು ಸಂಕ್ಷಿಪ್ತ ಅಂಕ ಹಂಚಿಕೆ ನೋಡೋದಾದರೆ ಕಾಂತದ ಅನ್ವೇಷಣೆಗೆ 1 ಅಂಕದ 3, 2 ಅಂಕದ 2, 4 ಅಂಕದ 1, 6 ಪ್ರಶ್ನೆ 11 ಅಂಕ. ಉದ್ದದ ಅಳತೆ ಮತ್ತು ಚಲನೆಯಿಂದ 1 ಅಂಕದ 3, 2 ಅಂಕದ 3, ಒಟ್ಟು 6 ಪ್ರಶ್ನೆ 9 ಅಂಕ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಬಳಕೆ ಮಾಡಿರ್ತಕ್ಕಂಥದ್ದು 1 ಅಂಕದ 6 ಪ್ರಶ್ನೆ, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆಗಳನ್ನು 20 ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಕ್ವಶನ್ ಪೇಪರ್ ಒಂದೇ ಪೇಜ್ ಇದೆ. ಸೊ ಜೆರಾಕ್ಸ್ ಆಗಿ ನೀವು ಏನು ಮಾಡ್ಬೋದು, ಅದನ್ನು ಯುಟಿಲೈಸ್ ಮಾಡ್ಬೋದು. ನಾನು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನೇ ಏನು ಮಾಡ್ತೀನಿ ಅಂತಂದರೆ ತೋರಿಸ್ತೀನಿ. ಎಸ್, ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026. ಮಾದರಿ ಉತ್ತರಗಳು ತರಗತಿ 6, ವಿಷಯ ವಿಜ್ಞಾನ, ಅಂಕ 20, ಸಮಯ 40 ನಿಮಿಷ. ಮುಖ್ಯ ಪ್ರಶ್ನೆ 1, ಸೂಕ್ತವಾದದ್ದನ್ನು ಉತ್ತರ ಆರಿಸಿ ಬರೆಯಿರಿ ಅಂತ ಇದೆ. 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಎಸ್, ಕೆಳಗೆ ನೀಡಿರುವ ವಸ್ತುಗಳಲ್ಲಿ ಕಾಂತೀಯ ವಸ್ತುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಎ ಕಬ್ಬಿಣ, ಬಿ ನಿಕಲ್, ಸಿ ಕೋಬಾಲ್ಟ್, ಡಿ ಮೇಲಿನ ಎಲ್ಲವು. ಸೊ ಕಾಂತೀಯ ವಸ್ತು ಅಂದರೆ ಕಾಂತ ಆಕರ್ಷಣೆ ಮಾಡ್ತಕ್ಕಂಥ ವಸ್ತುಗಳು, ಅದು ಆಪ್ಷನ್ ಡಿ ಮೇಲಿನ ಎಲ್ಲವು ಅಂತಕ್ಕಂಥದ್ದಿದೆ ನೋಡಿ, ಅದು ಸರಿ ಇದೆ. 2ನೇ ಪ್ರಶ್ನೆ, ಕಾಂತವಾಗಿ ಪರಿವರ್ತಿಸಬಹುದಾದ ವಸ್ತು. ಎ ಕಬ್ಬಿಣದ ಮೊಳೆ, ಬಿ ಮರದ ಹಲಗೆ, ಸಿ ಪೇಪರ್, ಡಿ ಪ್ಲಾಸ್ಟಿಕ್ ತಟ್ಟೆ. ಸೊ ಕಾಂತವಾಗಿ ಪರಿವರ್ತಿಸಲಿಕ್ಕೆ ಸಹಾಯವಾಗಿರೋದು ಕಬ್ಬಿಣದ ಮೊಳೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು. ಎ ಸೆಂಟಿಮೀಟರ್, ಬಿ ಮಿಲಿಮೀಟರ್, ಸಿ ಮೀಟರ್, ಡಿ ಕಿಲೋಮೀಟರ್. ಸೊ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಅಂದರೆ ಆಪ್ಷನ್ ಸಿ ಮೀಟರ್ ಅಂತ. ಸೊ ಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು ಕೆಳಗಿನವುಗಳನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 4, ಅಳತೆಯ ಆದರ್ಶಮಾನ ಎಂದರೇನು. ಉತ್ತರ, ಒಂದು ಅಳತೆಯ ಮಾನವು ನಿರ್ದಿಷ್ಟ ಭೌತ ಪರಿಮಾಣವನ್ನು ಯಾರಾದರೂ ಆಗಿರಲಿ, ಎಲ್ಲಿಯಾದರೂ ಆಗಲಿ, ಎಷ್ಟೇ ಬಾರಿಯಾದರೂ ಆಗಿರಲಿ ಅಳೆದರೆ ಒಂದೇ ಮೌಲ್ಯವನ್ನು ನೀಡುವಂತಿದ್ದರೆ ಆ ಭೌತ ಪರಿಮಾಣದ ಅಳತೆಯ ಆದರ್ಶಮಾನ ಅಂತ ನಾವೇನು ಮಾಡ್ತೀವಿ, ಕರಿತೀವಿ. 5ನೇ ಪ್ರಶ್ನೆ, ಚಲನೆ ಪದಕ್ಕೆ ವ್ಯಾಖ್ಯೆಯನ್ನು ಕೊಡಿ. ಚಲನೆ ಅಂದರೆ ಒಂದು ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಯನ್ನು ನಾವೇನಂತೀವಪ್ಪ ಅಂದ್ರೆ ಚಲನೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಇತ್ತು, ಅಕಾಂತೀಯ ವಸ್ತುವಿಗೆ ಒಂದು ಉದಾಹರಣೆ ಕೊಡಿ. ಅಕಾಂತಿ ಅಂದರೆ ಕಬ್ಬಿಣದಿಂದ ಆಕರ್ಷಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಸ್ತುಗಳು. ಓಕೆ, ಅವುಗಳನ್ನು ನಾವು ಅಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಗದ, ಪ್ಲಾಸ್ಟಿಕ್, ಮರದ ತಟ್ಟೆ, ಅದರಲ್ಲೆಲ್ಲ ಏನು ಮಾಡ್ಬೋದು ಅಂತಂದರೆ ಬರಿಬೋದು. ಓಕೆ, ಇನ್ನು ಮುಂದಿನ ಪ್ರಶ್ನೆಗಳೇನಿದಾವೆ ಅಂತಂದರೆ 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ 7, ಕಾಂತಗಳ ಯಾವುದಾದರೂ 4 ಗುಣಗಳನ್ನು ಬರೀರಿ. ಸೊ ಕಾಂತದ 4 ಗುಣಗಳಂದಾಗ ಕಾಂತಗಳಿಗೆ 2 ಧ್ರುವಗಳಿರ್ತವೆ. ಕಾಂತಗಳು ಕಾಂತೀಯ ವಸ್ತುಗಳನ್ನು ಆಕರ್ಷಿಸ್ತವೆ. ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸ್ತವೆ. ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಣೆಯನ್ನು ಮಾಡ್ತವೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಇತ್ತು ಎಸ್. ಪ್ರಶ್ನೆ 8ಕ್ಕೆ ಬರೋಣ. ಏನಿದೆ ಅಂತಂದರೆ ಕಾಂತಗಳನ್ನು ಸಂರಕ್ಷಿಸುವ ಯಾವುದಾದರೂ 2 ವಿಧಾನಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಕಾಂತಗಳನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಏನು ಮಾಡ್ಬೋದಪ್ಪ ಅಂತಂದರೆ ವಿಜಾತೀಯ ಧ್ರುವಗಳು ಒಂದೇ ಕಡೆ ಬರುವಂತೆ ಜೋಡಿಸಿ ಅವುಗಳ ಮಧ್ಯೆ ಮರದ ತುಂಡೊಂದನ್ನು ಇಡಬೇಕು.
ಕಾಂತಗಳ ಎರಡೂ ಬದಿಯನ್ನು ಕಬ್ಬಿಣದ ಪಟ್ಟಿ ಅಥವಾ ತುಂಡಿನಿಂದ ಜೋಡಿಸಬೇಕು. ಓಕೆ, ನೆಕ್ಸ್ಟ್ ಏನಿದೆ ಅಂದರೆ ಕಾಂತವನ್ನು ಬಿಸಿ ಮಾಡಬಾರದು, ಬೀಳಿಸಬಾರದು, ಸುತ್ತಿಗೆಯಿಂದ ಬಡಿಬಾರದು, ಮೊಬೈಲ್ ಫೋನ್ ಅಥವಾ ರಿಮೋಟ್ ಕಂಟ್ರೋಲ್ಗಳ ಬಳಿ ಕಾಂತವನ್ನು ಇಡಬಾರ್ದು ಅಂತ ಇದೆ. ಇಷ್ಟು ಬರೆದ್ರೆ ನೀವು ಕಾಂತವನ್ನು ಸಂರಕ್ಷಿಸದ ಹಾಗೆ ಆಗ್ತದೆ. ಇನ್ನು ಅಳತೆಯ ಆದರ್ಶ ಮಾನ ಹೊಂದುವುದರ ಉದ್ದೇಶವೇನು ಅಂತ 2 ಮಾರ್ಕಿಗೆ ಕೇಳಿದ್ದಾರೆ. ಅಳತೆಯ ಆದರ್ಶ ಮಾನಗಳನ್ನು ಹೊಂದುವುದರ ಉದ್ದೇಶವೆಂದರೆ ಅದು ವ್ಯಾಪಾರ, ಪ್ರಯಾಣ ಮತ್ತು ವೈಜ್ಞಾನಿಕ ಸಂಶೋಧನೆಯಲ್ಲಿ ಗೊಂದಲವನ್ನು ಕಡಿಮೆ ಮಾಡುವ ಮೂಲಕ ಭೌತಿಕ ಪರಿಮಾಣಗಳನ್ನು ಮಾಪನ ಮತ್ತು ಸಂವಹನ ಮಾಡುವ ಸತತ ಮತ್ತು ವಿಶ್ವಾಸಾರ್ಹವಾದ ಮಾರ್ಗವನ್ನು ಒದಗಿಸೋದೇ ಅಳತೆಯ ಆದರ್ಶ ಮಾನದ ಉದ್ದೇಶ ಆಗದ. 1.5 ಕಿಲೋಮೀಟರ್ಗೆ ಮೀಟರ್ಗೆ ಪರಿವರ್ತಿಸಿರಿ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್. 1.5 ಇಂಟು 1000 ಮೀಟರ್ ಅಂತ ಬರಿತೀರಿ. ಸೊ ಏನಪ್ಪ ಅಂದರೆ 1500 ಮೀಟರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ನಿನಗೆ ನೀಡಿರುವ ಒಂದು ಪೆನ್ಸಿಲ್ನ ಉದ್ದವನ್ನು ಅಳೆಯುವ ವಿಧಾನವನ್ನು ವಿವರಿಸು ಅಂತ ಕೇಳಿದ್ದಾರೆ. ಅದರಲ್ಲಿ ಏನು ಬರಿಬಹುದು ಅಂತಂದರೆ, ಅಳತೆ ಪಟ್ಟಿಯ ಉದ್ದಕ್ಕೂ ಪೆನ್ಸಿಲ್ ನೇರವಾಗಿ ಸಂಪರ್ಕದಲ್ಲಿರುವಂತೆ ಹಿಡಿದು ಒಂದು ತುದಿಯು ಅಳತೆ ಪಟ್ಟಿಯ ನಿರ್ದೇಶಕ ಬಿಂದು 0ಯಲ್ಲಿರುವಂತೆ ಹಿಡಿದು ಮತ್ತೊಂದು ತುದಿಯನ್ನು ಮೇಲ್ಭಾಗದಿಂದ ನೇರವಾಗಿ ನೋಡಿ ಅಳತೆಯನ್ನು ದಾಖಲಿಸಬಹುದು ಅಂತ ಬರೆದ್ರೆ ಸಾಕು. ಲಾಸ್ಟ್ ನಿಮಗೆ 4 ಅಂಕದ ಪ್ರಶ್ನೆ ಇತ್ತು. ವಿವಿಧ ಕಾಂತಗಳನ್ನು ಹೆಸರಿಸಿ ಅಂದವಾದ ಚಿತ್ರವನ್ನು ಬಿಡಿಸಿ. ಇದರಲ್ಲಿ ಒಂದು ದಂಡಕಾಂತ ಬರ್ತದೆ, ಒಂದು ಯು ಆಕಾರದ ಕಾಂತ, ಇನ್ನೊಂದು ಉಂಗುರಾಕಾರದ ಕಾಂತ ಅಂತ ಬರ್ತದೆ. ಸೊ ಇಷ್ಟು ಏನಪ್ಪ ಅಂದರೆ ವಿವಿಧ ಆಕಾರದ ಕಾಂತಗಳಿತ್ತು. ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬಿಡಿಸಬೇಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ 6ನೇ ತರಗತಿಯ ವಿಜ್ಞಾನ ಕನ್ನಡ ಹಿಂದಿ ಕ್ವಶನ್ ಪೇಪರ್ ನೋಡಿ. ಇಂಗ್ಲೀಷು, SS, ಮ್ಯಾಥ್ಸು ಬೇಗನೆ ಅದನ್ನು ಕೂಡ ನಾನು ಲೈನಪ್ ಮಾಡ್ತೀನಿ. ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುಡ್ ಲಕ್, ಬಾಯ್.